ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ಕನೆಕ್ಷನ್ ಸ್ಟುಡಿಯೋ. ಇವತ್ತು ನಾನು ಕುಕ್ಕಿಂಗ್ ಬದಲು ಒಂದು ಕುಕ್ಕಿಂಗ್ದು ಫುಲ್ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಫ್ರೆಂಡು ರೀಸೆಂಟಾಗಿ ಮದುವೆ ಆಗಿತ್ತು. ಸೊ ಅವರಿಬ್ರು ನಾವಿವತ್ತು ಮನೆಗೆ ಊಟಕ್ಕೆ ಕರ್ತಿದ್ದೀವಿ. ನಾನು 10 to 12 ಡಿಶಸ್ ಮಾಡಬೇಕಂತ ಇದ್ದೀನಿ. ಸೊ ನಾನು ಏನೇನು ಡಿಶಸ್ ಮಾಡ್ತೀನಿ, ಹೇಗೆ ಮಾಡ್ತೀನಿ ಎಲ್ಲ ನೀವು ನನ್ನ ಜೊತೆ ನೋಡಿ. ಸೊ ಡಿಶಸ್ ಜಾಸ್ತಿ ಇರೋದ್ರಿಂದ ತಟ್ಟೆ ಬದಲು ನಾನು ಎಲೆಯಲ್ಲಿ ಬಡಿಸೋಣ ಅಂತ ಇದ್ದೆ. ಅದಕ್ಕೆ ಇಲ್ಲೇ ನಮ್ಮ ಪಕ್ಕದ ಮನೆಯಲ್ಲಿ ಬನಾನಾ ಟ್ರೀ ಇತ್ತು. ನಾನು ಲೀಫ್ ಕಟ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿ, ಇಷ್ಟು ದೊಡ್ಡದಾಗಿ ಚೆನ್ನಾಗಿದೆ ಲೀಫು. ಫಸ್ಟು ಇಬ್ಬರೇ ಬರ್ತಾ ಇರೋದು, ನಾನು 2 ಲೀಫ್ ಕಟ್ ಮಾಡ್ಕೊತಾ ಇದ್ದೀನಿ. ಓಕೆ ನೋಡಿ, 1 ಲೀಫ್ ಕಟ್ ಮಾಡಿದ್ದೀನಿ. ಇನ್ನೊಂದು ಲೀಫು ಆ ಕಡೆ ಮೇಲ್ಗಡೆ ಇದೆ, ಅದನ್ನು ನಾನು ಕಟ್ ಮಾಡ್ಕೊತೀನಿ. ಅದಾದಮೇಲಿಂದ ನಾವು ಕುಕಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟಿಗೆ ನಾನು ಇವಾಗ ಹಾಟ್ ಆ್ಯಂಡ್ ಸೋರ್ ಸೂಪ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಟೊಮ್ಯಾಟೋಸು, ಕ್ಯಾಬೇಜು, ಕ್ಯಾರೆಟು ಮತ್ತು ಬೀನ್ಸು ಮತ್ತು ಚಿಲ್ಲೀಸ್ನ ಚೆನ್ನಾಗಿ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ. ಇದು ಮಾತ್ರ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ 1 ವಿಸಲ್ ನಾನು ಕೂಗಿಸ್ಕೊತೀನಿ ಎಲ್ಲ ಒಟ್ಟಿಗೆ ಹಾಕಿ. ಈಗ ಇದಕ್ಕೆ ಒಂದು ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದು 2 ವಿಸಲ್ ಆಗಕ್ಕೆ ಬಿಡೋಣ. ಸೊ ಇವಾಗ ಇದು 2 ವಿಸಲ್ಸ್ ಆಗಿ ಸ್ಟೀಮ್ ಹೋಗಿದೆ ನೋಡಿ. ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಸೊ ಇದು ಯೂಸ್ ಮಾಡ್ಕೊಂಡು ಇವಾಗ ಸೂಪ್ ಮಾಡ್ಕೊಳ್ಳೋಣ. ಒಂದು ಬೌಲಿಗೆ 1 ದೊಡ್ಡ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ ಸ್ವಲ್ಪ. ಮತ್ತು ನಾನಿಲ್ಲಿ 1 ಪ್ಯಾಕೆಟ್ ನಾರ್ ಹಾಟ್ ಆ್ಯಂಡ್ ಸೋರ್ ಸೂಪ್ದು ಪುಡಿ ತೊಗೊಂಡಿದ್ದೀನಿ, ಅದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ವಾಟರ್ ಮಿಕ್ಸ್ ಮಾಡ್ಕೊತೀನಿ ನೋಡಿ. ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನು 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೋತಾ ಇದ್ದೀನಿ ಮತ್ತು 1 ಸ್ಪೂನಷ್ಟು ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಈಗ ಬೆಣ್ಣೆ ಕರಗಿದ ತಕ್ಷಣ ಇದಕ್ಕೆ ನಾನು ಫೈನ್ ಚಾಪ್ ಮಾಡಿರೋ ಗಾರ್ಲಿಕ್ನ ಆ್ಯಡ್ ಮಾಡ್ಕೊತೀನಿ ನೋಡಿ. 1 ಫುಲ್ ಗಾರ್ಲಿಕ್ನ ನಾನು ಫೈನ್ ಚಾಪ್ ಮಾಡಿದ್ದೀನಿ, ಅದನ್ನು ಕಂಪ್ಲೀಟಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಗಾರ್ಲಿಕ್ ಫ್ರೈ ಮಾಡಿದ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ನೀವು ತರಕಾರಿ ಬೇಯುವಾಗ ಅದ್ರ ಜೊತೆ ಕೂಡ ಈ ರೀತಿ ಪೀಸಸ್ ಮಾಡಿ ಬೇಯಕ್ಕೆ ಹಾಕ್ಕೋಬೋದು. ಈಗ ಇದು ಒಳ್ಳೆ ಫ್ರೇಗ್ರೆನ್ಸ್ ಬರ್ತಾಯಿದೆ. ನಾನು ಇವಾಗ ಇದಕ್ಕೆ ಏನು ವೆಜಿಟೇಬಲ್ಸ್ ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು ಕಂಪ್ಲೀಟಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದೇ ವಾಟರ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಸೂಪ್ ಮಾಡೋಕ್ಕೆ. ಇನ್ನೂ ಎಕ್ಸ್ಟ್ರಾ ವಾಟರ್ ಬೇಕಾದರೂ ನಾವು ಆ್ಯಡ್ ಮಾಡ್ಕೋಬೋದು. ಈಗ ನಾನು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನಾವು ಏನು ಸ್ಲರಿ ಮಾಡಿಟ್ಕೊಂಡಿದ್ದೀವಿ ಅದನ್ನು ಕಂಪ್ಲೀಟಾಗಿ ಆ್ಯಡ್ ಮಾಡ್ಕೊಳ್ಳೋಣ. 1 ಕೈಯಲ್ಲಿ ಇದನ್ನು ತಿರುಗ್ತಾ ಇರಿ, ಇನ್ನೊಂದು ಕೈಯಲ್ಲಿ ಫುಲ್ ಸ್ಲರಿನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತು ನಾನು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಇವಾಗ ಇದು ಕಂಪ್ಲೀಟಾಗಿ ತಿಕ್ ಆಗ್ತಾ ಇದೆ. ಆಲ್ಮೋಸ್ಟ್ ಇದು ರೆಡಿ ಆಗಿದೆ. ನಿಮ್ಗೆ ಇಷ್ಟು ತಿಕ್ ಬೇಡ ಅಂದರೆ ಇನ್ನೂ ಒಂದು ಸ್ವಲ್ಪ ಬಿಸಿನೀರನ್ನ ನೀವು ಆ್ಯಡ್ ಮಾಡ್ಕೋಬೋದು. ಅದಕ್ಕೆ ತಕ್ಕಂಗೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. 1 ಡಿಶ್ ಇವಾಗ ಕಂಪ್ಲೀಟಾಗಿ ರೆಡಿ ಆಗಿದೆ. ನೆಕ್ಸ್ಟ್ ನಾನು ಈ ಕಡೆ ಚಪಾತಿ ಹಿಟ್ಟು ಕಲಸಿಟ್ಕೊತಾ ಇದ್ದೀನಿ. ನಾನು ಗ್ರೇವಿ ಮಾಡ್ತಾಯಿದ್ದೀನಿ, ಅದ್ರ ಜೊತೆಗೆ ಪುಲ್ಕ ಮಾಡೋಣ ಅಂತ ಈ ಚಪಾತಿ ಹಿಟ್ಟನ್ನ ರೆಡಿ ಮಾಡಿ ಒಂದು ಸ್ವಲ್ಪ ಮೇಲೆ ಆಯಿಲ್ನ ಸವರ್ಬಿಟ್ಟು ನಾನು ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಒಂದು ಕವರ್ನ ಮುಚ್ಚಿ ಅರ್ಧ ಗಂಟೆ ಹಾಗೆ ಬಿಟ್ಬಿಡ್ತೀನಿ. ಹೀಗೆ ಅರ್ಧ ಗಂಟೆ ಬಿಡೋದ್ರಿಂದ ಪುಲ್ಕ ತುಂಬಾ ಸಾಫ್ಟಾಗಿ ಬರುತ್ತೆ. ಅದಕ್ಕೆ ಇನ್ನೊಂದು ಕಡೆ ನಾನು ಡ್ರೈ ಗೋಬಿ ಮಾಡೋಣ ಅಂತ ಗೋಬಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇವಾಗ ಬೇಯಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬಿಸಿನೀರಿಗೆ ನಾನು ಸಾಲ್ಟ್ ಮತ್ತು ಅರಿಶಿನ ಹಾಕ್ತಾಯಿದ್ದೀನಿ. ಈ ರೀತಿ ಗೋಬಿ ಪೀಸಸ್ನ ನಾನು ಕಂಪ್ಲೀಟಾಗಿ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಅರಿಶಿನ ಹಾಕೋದ್ರಿಂದ ಗೋಬಿ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಅದಕ್ಕೆ ಇದು ಒಂದು 5 ಮಿನಿಟ್ಸು ಬೇಯಲಿ. ನಾನು ಈ ಐಟಮ್ಸ್ನೆಲ್ಲ ಎಕ್ಸಾಕ್ಟ್ 4:30ಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅವರು 6:30ಗೆ ಬರ್ತೀನಿ ಅಂದಿದ್ದಾರೆ. ಸೊ ನಾನು 6 o'clock ಅಷ್ಟರಲ್ಲಿ ಐಟಮ್ಸ್ ಎಲ್ಲ ಮಾಡಿ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಇದೆಲ್ಲ ಮಾಡೋವರೆಗೂ. ಸೈಡ್ ಡಿಶಲ್ಲಿ ನಾನು ರಾಜಾ ಸ್ಪೆಷಲ್ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ನಾನು ಕ್ಯಾರೆಟು, ಆನಿಯನ್ನು, ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ, ಕಾಯಿನೂ ಕೂಡ ತುರ್ಕೊಂಡಿದ್ದೀನಿ. ಇದೆಲ್ಲನೂ ನಾನು ಕಂಪ್ಲೀಟಾಗಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಲೆಮನ್ ಹಾಕ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಲೆಮನ್ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದ್ರದ್ದು ಡೀಟೇಲ್ ರೆಸಿಪಿ ನಿಮಗೆ ಬೇಕಂದರೆ ಆಲ್ರೆಡಿ ನನ್ನ ಚಾನಲಲ್ಲಿದೆ, ಅದ್ರ ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಸಾಲ್ಟ್ ಹಾಕೋದು ಮರ್ತಿದ್ದೀನಿ.
ಸೊ ಇವಾಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಕಾಂಗ್ರೆಸ್ ಕಡಲೆ ಬೀಜ ಇದ್ರಲ್ಲಿ ನಾವು ಯೂಸ್ ಮಾಡೋದ್ರಿಂದ ಕಡಲೆ ಬೀಜದಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ. ಸೊ ನೀವು ನೋಡಿಕೊಂಡು ತರಕಾರಿಗೆ ಎಷ್ಟು ಬೇಕು ಅಷ್ಟು ಕಮ್ಮಿ ಸಾಲ್ಟ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಹೀಗೆ ನಾನು ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಇವಾಗಲೇ ನಾನು ಕಡಲೆ ಬೀಜ ಆ್ಯಡ್ ಮಾಡಲ್ಲ, ಮೆತ್ತೆ ಆಗಿಬಿಡುತ್ತೆ ಕಡಲೆ ಬೀಜ ಅದಕ್ಕೆ. ಸೊ ಇದನ್ನು ನಾನು ಪ್ಯಾಕ್ ಮಾಡಿ ಇದ್ರ ಜೊತೆಗೆ ಇಟ್ಬಿಡ್ತೀನಿ. ಸರ್ವ್ ಮಾಡೋ ಟೈಮಲ್ಲಿ ನಾನು ಮಿಕ್ಸ್ ಮಾಡಿ ಸರ್ವ್ ಮಾಡ್ತೀನಿ. ನೆಕ್ಸ್ಟ್ ಸೈಡ್ ಡಿಶ್ ಬಂದುಬಿಟ್ಟು ನಾನು ಕಾರ್ನ್ ಸಲಾಡ್ ಮಾಡೋಣ ಅಂತ ಇದ್ದೀನಿ. ಕಾರ್ನ ಆಲ್ರೆಡಿ ನಾನು ಓವನಲ್ಲಿ 2 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ತುರಿದಿರೋ ಕಾಯಿ, ಟೂಟಿ ಫ್ರೂಟಿ ಮತ್ತು ಫೈನ್ ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಿಮಗೆ ಲೆಮನ್ ಇಷ್ಟ ಆದರೆ ಆ್ಯಡ್ ಮಾಡ್ಕೋಬೋದು, ಬಟ್ ಟೂಟಿ ಫ್ರೂಟಿ ಮತ್ತು ಕಾರ್ನ್ ಸ್ವೀಟ್ ಇರೋದ್ರಿಂದ ನಾನು ಲೆಮನ್ ಆ್ಯಡ್ ಮಾಡ್ತಾ ಇಲ್ಲ. ಇದನ್ನು ಅಷ್ಟೇ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಇವಾಗಲೇ ಸಾಲ್ಟ್ ಆ್ಯಡ್ ಮಾಡಿಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ, ಇದೇನು ನೀರು ಬಿಟ್ಕೊಳ್ಳಲ್ಲ. ಇದು ಜಸ್ಟ್ ಕಾರ್ನಲ್ಲೆಲ್ಲ ಸಾಲ್ಟ್ ಚೆನ್ನಾಗಿ ಹಿಡ್ದಿರುತ್ತೆ. ಒಂದು ಹಾಫ್ ಆನ್ ಅವರ್ ಹೀಗೆ ಇಟ್ಟರೆ ಇದನ್ನು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಒಂದು ಬಟ್ಲಲ್ಲಿ ನಾನು ಕರ್ಡ್ ತೊಗೊಂಡಿದ್ದೀನಿ, ಸೌತೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಗ್ರೀನ್ ಚಿಲ್ಲೀಸ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಆನಿಯನ್ಸ್ ಮತ್ತು ಕ್ಯಾರೆಟ್ನ ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. MTRಲ್ಲಿ ನೀವು ನೋಡ್ಬೋದು ಕ್ಯಾರೆಟ್ಸ್ ಹಾಕಿರ್ತಾರೆ. ಮತ್ತು ಫ್ರೆಶ್ ಆಗಿ ತುರಿದಿರೋ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ನಾನಿವಾಗ ಕಂಪ್ಲೀಟಾಗಿ ಆ್ಯಡ್ ಮಾಡ್ತಾ ಇದ್ದೀನಿ. ಕರ್ಡ್ನು ಅಷ್ಟೇ, ನೀವು ವಿಸ್ಕ್ ಏನು ಮಾಡ್ಕೊಳ್ಳೋಂಗಿಲ್ಲ, ಡೈರೆಕ್ಟ್ ನೀವು ಹಾಗೆ ಕರ್ಡ್ ಹಾಕಿ ಮಾಡ್ಬೋದು. ನಾನು ತೋರಿಸ್ತೀನಿ. ಈಗ ಒಂದು ಸ್ವಲ್ಪ ನಾನು ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಎಷ್ಟು ಕ್ರೀಮಿ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ, ಸೇಮ್ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ ಮೊಸರು ಬಜ್ಜಿ. ಈಗ ಚಿಕ್ಕ ಸ್ಪೂನ್ ತೊಗೊಂಡು ಈ ರೀತಿ ನೀವು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. 1-2 ಮಿನಿಟ್ಸ್ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಅದಾದಮೇಲೆ ಇದಕ್ಕೆ ಫ್ರೆಶ್ ಮಿಲ್ಕ್, ನಾನು ಕಾಯಿಸಿರೋದು ಅಲ್ಲ, ಡೈರೆಕ್ಟ್ ಹಾಲನ್ನ ಇದಕ್ಕೆ ಒಂದು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಹಾಲು ಆ್ಯಡ್ ಮಾಡೋದ್ರಿಂದ ಒಳ್ಳೆ ಟೆಕ್ಸ್ಚರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ. ನೀವು ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ಇದ್ರ ಜೊತೆಗೆ ನೀವು ಬೇಕಂದರೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು. ಆಲ್ರೆಡಿ ಚಿಲ್ಲೀಸ್ ಹಾಕಿದ್ದೀವಿ, ನಾನೇನು ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾ ಇಲ್ಲ. ಈಗ ನೋಡಿ ಮೊಸರು ಬಜ್ಜಿ ಕಂಪ್ಲೀಟಾಗಿ ರೆಡಿ ಆಗಿದೆ. ಈಗ ನಾನು ಕುಷ್ಕಾಗಿ ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಸ್ಪೈಸಸ್ ಎಲ್ಲ ಹಾಕಾಗಿದೆ. ನಾನು ಇವಾಗ ಇದಕ್ಕೆ ಬಿರಿಯಾನಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದ್ರದ್ದು ನಿಮ್ಗೇನಾದರೂ ಫುಲ್ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ನಾನು ಬಾಸ್ಮತಿ ರೈಸ್ನ ಆಲ್ರೆಡಿ ಹಾಫ್ ಆನ್ ಅವರ್ ಮುಂಚೆ ನೆನೆಸಿಟ್ಕೊಂಡಿದ್ದೆ, ಅದನ್ನು ಇವಾಗ ನೀರು ಸೋಸಿ ಫುಲ್ಲಾಗಿ ಆ್ಯಡ್ ಮಾಡಿದ್ದೀನಿ. ಮತ್ತು ಈ ವಾಟರ್ ಬಂದು ನಾನು ಸ್ಪೈಸಸ್ ಎಲ್ಲ ಹಾಕಿ ಕುದಿಸಿಟ್ಟಿದ್ದು, ನೆನ್ನೆ ನೈಟೇ ನಾನು ಕುದಿಸಿಟ್ಟಿದ್ದೆ ಇದನ್ನು ಪ್ರಿಪೇರ್ ಮಾಡೋಕ್ಕಂತಾನೆ. ಸೊ ಈ ವಾಟರ್ ಯೂಸ್ ಮಾಡೋದ್ರಿಂದ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ ನಮಗೆ ಕುಷ್ಕಾದಲ್ಲಿ. ಸೊ ಅದಕ್ಕೆ ನಾನು ಫುಲ್ ರೆಸಿಪಿ ನಾನು ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಅಕ್ಕಿಗೆ ಎಷ್ಟು ನೀರು ಬೇಕು ನಾನು ಅಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಸಾಲ್ಟ್ ಎಲ್ಲ ಕರೆಕ್ಟಾಗಿದೆಯಾ ನೋಡಿ ಕ್ಲೋಸ್ ಮಾಡ್ತೀನಿ. ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಒಂದೇ ಒಂದು ವಿಸಿಲ್ನ ಕೂಗಿಸ್ಕೊತೀನಿ. ಆಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಸೊ ಕುಷ್ಕಾ ವಿಸಿಲ್ ಕೂಗಿ ಮತ್ತು ಸ್ಟೀಮ್ ಹೋಗೋಕ್ಕೆ ಒಂದು 12 to 14 ಮಿನಿಟ್ಸ್ ಬೇಕಾಗುತ್ತೆ. ಅಷ್ಟೊತ್ತವರೆಗೂ ನಾನು ಈ ಕಡೆ ಒಂದು ಸ್ವಲ್ಪ ಹಪ್ಪಳನ ಎಣ್ಣೆಗೆ ಹಾಕಿ ಎತ್ತಿಟ್ಕೊತೀನಿ. ಈಗ ಆಲ್ರೆಡಿ ಟೈಮು 5:15 ಆಗಿದೆ. ಇನ್ನು 45 ಮಿನಿಟ್ಸಲ್ಲಿ ಇನ್ನು ಮಿಕ್ಕಿದ್ದೆಲ್ಲ ಮುಗಿಸ್ಬೇಕು. ಬನ್ನಿ ಬೇಗ ಮಾಡ್ಕೊಳ್ಳೋಣ. ಇನ್ನೊಂದು ಕಡೆ ನಾನು ಪುಲ್ಕ ಕೂಡ ಮಾಡಿಟ್ಕೋತಾ ಇದ್ದೀನಿ. ಒಂದು 6 ಪುಲ್ಕ ನಾನು ಮಾಡಿಟ್ಕೊಂಡ್ಬಿಡ್ತೀನಿ ಹಾಟ್ ಬಾಕ್ಸಿಗೆ ಹಾಕಿ. ಹಾಟ್ ಬಾಕ್ಸಿಗೆ ಹಾಕಿಡೋದ್ರಿಂದ ಪುಲ್ಕ ಸಖತ್ ಸಾಫ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕಮಿಂಗ್ ವೀಡಿಯೋಸಲ್ಲಿ ನಾನು ಪರ್ಫೆಕ್ಟ್ ಪುಲ್ಕ ಹೇಗೆ ಮಾಡೋದು, ಟ್ರಿಕ್ಸ್ ಮತ್ತು ಟಿಪ್ಸ್ ಏನು ಅಂತ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಈಗ ಸ್ಟೀಮ್ ಎಲ್ಲ ಹೋಗಿ ಕುಷ್ಕ ಕೂಡ ರೆಡಿ ಆಗಿದೆ. ವಾವ್, ಒಳ್ಳೆ ಫ್ರೇಗ್ರೆನ್ಸ್ ಬರ್ತಾ ಇದೆ. ಮತ್ತು ನೀವು ನೋಡ್ಬೋದು ಎಷ್ಟು ಉದ್ರುದ್ರಾಗಿದೆ ಇದು ಅಂತ. ಈಗ ಬಿಸಿಯಲ್ಲೇ ನೀವು ಇದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಇದು ತಣ್ಣಗಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹಾಟ್ ಬಾಕ್ಸಲ್ಲಿ ನಾನು ಎತ್ತಿಡ್ತಾ ಇದ್ದೀನಿ. ಹಾಗೆ ಮಾಡೋದ್ರಿಂದ ಇದು ತುಂಬ ಉದ್ರುದ್ರಾಗಿರುತ್ತೆ ಅದಕ್ಕೆ. ಸೊ ಕುಷ್ಕ ರೆಡಿ ಆಗೋ ಟೈಮಲ್ಲೇ ನಾನು ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣು ಆ್ಯಡ್ ಮಾಡ್ತಾ ಇದ್ದೀನಿ. ಹೀಗೆ ನೀವು ಸುಮ್ಮನೆ ಕೈಯಲ್ಲಿ ಇದನ್ನು ಟಾಸ್ ಮಾಡ್ಕೊಳ್ಳಿ. ನಾವು ರೆಗ್ಯುಲರ್ ಆಗಿ ಮಾಮೂಲಿ ಸೌತೆಕಾಯಿ ಪೀಸಸ್ ಕೊಡೋದಕ್ಕಿಂತ ಈ ರೀತಿ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಟೈಮ್ ಬಂದು 6 o'clock. ಆಲ್ಮೋಸ್ಟ್ ಎಲ್ಲ ಡಿಶಸ್ಸು ರೆಡಿ ಆಗಿದೆ. ನೀವು ನೋಡ್ಬೋದು ಎಲ್ಲ ಡಿಶಸ್ಸು ನಾನು ಒಂದು ಕಡೆ ಜೋಡಿಸಿದ್ದೀನಿ. ಸ್ವೀಟ್ ಮಾತ್ರ ನಾನು ಅಂಗಡಿಯಿಂದ ತಂದಿದ್ದೀನಿ. ಕಸ್ಟರ್ಡ್ ಬಂದು ನಾನು ಬೆಳಗ್ಗೆನೇ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಕಸ್ಟರ್ಡ್ ರೆಸಿಪಿ ಬೇಕಂದ್ರೂ ನಾನು ನಿಮಗೆ ಫ್ಯೂಚರಲ್ಲಿ ಶೇರ್ ಮಾಡ್ತೀನಿ. ಮತ್ತು ಇದು ಬಂದು ಮೊಸರನ್ನಕ್ಕೆ ನಾನು ಮೊಸರು ಒಗ್ಗರಣೆ ಮಾಡಿಟ್ಟಿದ್ದೀನಿ. ಮತ್ತು ಮೊಸರು ಬಜ್ಜಿ. ಸೊ ಮೊಸರು ಒಗ್ಗರಣೆ ಜೊತೆ ತಿನ್ನೋಕ್ಕೆ ನಾನು ವೈಟ್ ರೈಸ್ ಕೂಡ ಮಾಡಿಟ್ಟಿದ್ದೀನಿ.
ಮತ್ತು ನಾನು ಪನ್ನೀರ್ ಗ್ರೇವಿ ಮಾಡಿದ್ದೀನಿ. ಈ ರೆಸಿಪಿ ನಾನು ತೋರಿಸಿದ್ದೀನಿ ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲಿ. ಸೊ ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ರಾಜಾ ಸ್ಪೆಷಲ್. ಈಗ ಡ್ರೈ ಗೋಬಿಗೆ ನಾನು ಬಂದು 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿದ್ದೀನಿ. ಇದಕ್ಕೆ ನಾನು ಏನು ಪೌಡರ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ನಿಮ್ಗೇನಾದರೂ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಹೊಸ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ. ಸೊ ಇವಾಗ ಅವ್ರು ಹೊರಟಿದಾರಂತೆ, ಮೇ ಬಿ ಇನ್ನೊಂದು 15 ಮಿನಿಟ್ಸಲ್ಲಿ ಅವ್ರು ರೀಚ್ ಆಗ್ತಾರೆ. ಸೊ ಬಂದಿದ ತಕ್ಷಣ ಬಿಸಿ ಬಿಸಿಯಾಗಿ ಕೊಡೋಣ ಅಂತ ನಾನು ಗೋಬಿನ ರೆಡಿ ಮಾಡ್ತಾಯಿದ್ದೀನಿ. ಇದು ತುಂಬ ಹೊತ್ತು ಬೇಯಿಸಾದ್ಮೇಲೆ ಇಡೋಕ್ಕಾಗಲ್ಲ, ಸಾಫ್ಟ್ ಆಗಿಬಿಡುತ್ತೆ, ಕ್ರಿಸ್ಪ್ ಇರಲ್ಲ ಅದಕ್ಕೆ. ಸೊ ನಾನು ಅವ್ರು ಹೊರಟಾದ್ಮೇಲೆ ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಇವಾಗ ಚೆನ್ನಾಗಿ ಕಾದಿದೆ. ಸೊ ನಾನಿವಾಗ ಗೋಬಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಇನ್ನೊಂದು 5 ಮಿನಿಟ್ಸಲ್ಲಿ ಬರ್ತಾರೆ. ಸೊ ಇನ್ನೊಂದು ಸೈಡು ನಾನು ಸೂಪ್ ಕೂಡ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಹಾಫ್ ಆನ್ ಅವರ್ ಆಗಿದೆ ಸೂಪ್ ಮಾಡಿ. ಸೊ ಬಿಸಿ ಬಿಸಿ ಬಂದಿದ ತಕ್ಷಣ ನಾನು ಫಸ್ಟು ಸೂಪ್ ಸರ್ವ್ ಮಾಡ್ತೀನಿ, ಅದಾದಮೇಲೆ ಈ ಗೋಬಿನ ಸರ್ವ್ ಮಾಡ್ತೀನಿ. ಸೊ ಎಲ್ಲ ಡಿಶಸ್ಸು ರೆಡಿ ಆಗಿದೆ. ಏನೇನು ಡಿಶಸ್ ಅಂತ ನಾನು ಒಂದೊಂದಾಗಿ ಬಡಿಸ್ಕೊಂಡು ನಿಮಗೆ ತೋರಿಸ್ತೀನಿ. ಆಲ್ರೆಡಿ ನಾನು ಸೂಪ್ ಸರ್ವ್ ಮಾಡಾಯಿತು, ಇವನ್ ಡ್ರೈ ಗೋಬಿ ಕೂಡ ಕೊಟ್ಟಾಯಿತು. ಡ್ರೈ ಗೋಬಿ ನಾನು ಕಲಿಸುವಾಗ ಒಂದು ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಬಿಟ್ಟಿದೆ ಅನಿಸುತ್ತೆ. ನನಗದು ಪರ್ಸ್ನಲಿ ಉಪ್ಪು ಅನಿಸ್ತಾ ಇತ್ತು, ಬಟ್ ಅವರಿಗೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಇದ್ರೇ ಇಷ್ಟ ಅಂತೆ. ಸೊ ಅವ್ರಿಗೆ ತುಂಬ ಇಷ್ಟ ಆಯಿತು ಅದು. ಹೋಪ್ಫುಲಿ ಈ ಎಲ್ಲ ಡಿಶಸ್ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ಇದು ಬಂದು ನಂದು ಫಸ್ಟ್ ಕುಕಿಂಗ್ ವ್ಲಾಗ್. ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಸೊ ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೀವು ಆ ಇಂಪ್ರೂವ್ಮೆಂಟ್ಸ್ನ ಶೇರ್ ಮಾಡಿದ್ರೆ ನನಗೆ ನೆಕ್ಸ್ಟ್ ವ್ಲಾಗ್ ಮಾಡುವಾಗ ತುಂಬಾ ಈಸಿ ಆಗುತ್ತೆ. ನಾನು ಆ ಇಂಪ್ರೂವ್ಮೆಂಟ್ಸ್ ಮೇಲೆ ವರ್ಕ್ ಮಾಡ್ತೀನಿ. ಯಾರ್ಯಾರು ಫಸ್ಟ್ ಟೈಮ್ ಈ ಚಾನೆಲ್ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ನನಗೆ ಸಪೋರ್ಟ್ ಮಾಡಿ. ಸೊ ಇಷ್ಟು ರೆಸಿಪಿಯಲ್ಲಿ ನಿಮಗೆ ಯಾವ ರೆಸಿಪಿ ಪರ್ಸ್ನಲಿ ಇಷ್ಟ ಆಯಿತು ಅಂತ ನನಗೊಂದು ಕಮೆಂಟಲ್ಲಿ ತಿಳಿಸಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಸೊ ಮತ್ತೆ ನಾಳೆ ನಾನು ಹೊಸ ರೆಸಿಪೀಸ್ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.